ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಾಲುಗುಂಬಳಕಾಯಿ ಹಸಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಲುಗುಂಬಳಕಾಯಿ ತುಂಬಾ ಶರೀರಕ್ಕೆ ತಂಪು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದು ಅಷ್ಟು ಯಾವ ಸ್ಮೆಲ್ಲು ಇದು ಇರೋದಿಲ್ಲ. ನಾವು ಯಾವ ಪದಾರ್ಥ ಬೇಕಾದರೂ ಇದರಲ್ಲಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಇದರಲ್ಲಿ ತುಂಬ ವೆರೈಟಿ ಮಾಡ್ತೀವಿ. ಅದರೊಳಗೆ ಮೊದಲನೇದಾಗಿ ಹಸಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಇದೆಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಎಳೆತಾಗಿದೆ. ಇದರ ಸಿಪ್ಪೆ ಚಟ್ನಿ, ತಿರುಳಿನ ಅಂದರೆ ಸಾಂಬಾರು, ಪಲ್ಯ, ಹಸಿ ತುಂಬ ವೆರೈಟಿ ಮಾಡ್ತೀವಿ. ನಾನು ನೋಡಿ ಇದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿವತ್ತು ಇದರ ಹಸಿ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಡೈರೆಕ್ಟು ಒಲೆ ಮೇಲೆ ಇಡ್ತೀನಿ. ಈಗ ಇದಕ್ಕೆ ಉಪ್ಪು ಮತ್ತು ನೀವು ಸ್ವೀಟ್ ಇಷ್ಟಪಡೋರಾದರೆ ಬೆಲ್ಲ. ನಮ್ಮ ಮನೆಯಲ್ಲಿ ಈ ಥರ ಹಸಿಗಳನ್ನು ಸ್ವಲ್ಪ ಸಿಹಿಯಾಗಿ ಮಾಡ್ತೀವಿ. ಉಪ್ಪು ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಆ್ಯಡ್ ಮಾಡಿ ಸಣ್ಣ ಊರಿನಲ್ಲಿ ಇದನ್ನು ಮುಚ್ಚಿ ಬೇಯಿಸಬೇಕು. ಇದಕ್ಕೆ ನೀರು ಹಾಕೋ ಅಗತ್ಯ ಏನಿಲ್ಲ. ನೋಡಿ ನಾನು ಇದಕ್ಕೆ ಬೆಲ್ಲ, ಉಪ್ಪು ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ಇವೆರಡು ಬಿಸಿ ಆದ ತಕ್ಷಣ ನೀರು ಒಡ್ಕೊಳ್ಳುತ್ತೆ, ಅದರೊಳಗೆ ಇದು ಬೇಯುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸಿದ್ರೆ ಆಗಿಬಿಡುತ್ತೆ. ಇದು ತುಂಬ ಬೇಗ ಆಗುವಂಥ ರೆಸಿಪಿ. ನೋಡಿ ಈಗ ಇದಕ್ಕೆ ಒಂದು ಮುಷ್ಟಿ ಕಾಯಿ ತುರಿನ ನಾನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಆ ಕಡೆಯಲ್ಲಿ ಅಷ್ಟೊತ್ತಿಗೆ ನಾವು ಉಪ್ಪು ಬೆಲ್ಲ ಎಲ್ಲ ಹಾಕಿ ಇಟ್ಟಿದ್ದೀವಲ್ವ ಹೋಳನ್ನು, ಅದು ಬೆಂದ್ಕೊಳ್ಳುತ್ತೆ. ನೋಡಿ ಈಗ ಇದು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ಒಂದು ಲೋಟಕ್ಕೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇನ್ನೂ ಅದು ಬೆಂದಿಲ್ಲ. ಬೆಂದ ಆ್ಯಡ್ ಮಾಡಬೇಕು. ಹಾಗಾಗಿ ಬಿಸಿ ಬಿಸಿ ಇರೋವಾಗ ಆ್ಯಡ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಈಗ ಇದು ನಾನು ತೋರಿಸ್ತಾ ಇದ್ದೀನಿ ಹೇಗೆ ನೀರು ಹೊಡ್ಕೊಂಡಿದೆ ಅಂತ. ಎಕ್ಸ್ಟ್ರಾ ನೀರು ಹಾಕಿದ್ರೆ ಇದು ತುಂಬ ಟೈಮ್ ತೊಗೊಳುತ್ತೆ, ನೀರಾಗುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೀರು ಹೊಡ್ಕೊಂಡಿದೆ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನೊಂದು 2 ನಿಮಿಷದಲ್ಲಿ ಇದು ಆಗಿಬಿಡತ್ತೆ. ಈಗ ನಾವು ಕಾಯಿ ತುರಿನ ರುಬ್ಬಿಟ್ಕೊಂಡಿದ್ದೀವಿ. ಇದು ಬೆಂದ ತಕ್ಷಣ ನೋಡಿ ಕಾಯಿ ತುರಿನ ರುಬ್ಬಿಟ್ಕೊಂಡು ತೋರಿಸಿದ್ದೀನಿ. ಇದು ಬೆಂದ ತಕ್ಷಣ ನಾವು ಇದಕ್ಕೊಂದು ಒಗ್ಗರಣೆನ ಕೊಡಬೇಕಾಗ್ತದೆ. ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ. ನಿಮಗೆ ತೋರಿಸ್ತಾ ಇದ್ದೀನಿ. ನೀರು ಆರಬೇಕು ಅಂತೇನಿಲ್ಲ, ನೀರಿದ್ರೂ ಪರವಾಗಿಲ್ಲ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಒಂದು ಸಿಂಪಲ್ ಒಗ್ಗರಣೆನ ಇದಕ್ಕೆ ಕೊಟ್ಟರೆ ಆಯಿತು. ಕಾಮನ್ನಾಗಿ ಹಸಿಗೆಲ್ಲ ಕೊಡುವಂಥ ಒಗ್ಗರಣೆನೇ. ಎಣ್ಣೆ, ಮೆಣಸಿನಕಾಯಿ, ಸಾಸಿವೆ ಕಾಳು, ಇದು ಮೂರನ್ನು ಸೇರಿಸಿ ಒಂದು ಒಗ್ಗರಣೆನ ಕೊಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಕಬ್ಬಿಣದ ಹುಟ್ಟು. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಹಾಗೆ ಹಸಿಮೆಣಸು, ಸಾಸಿವೆ ಕಾಳು ಮತ್ತು ಒಂಚೂರು ಉದ್ದಿನಬೇಳೆನ ಹಾಕಿ ನಾವು ಈ ಒಗ್ಗರಣೆನ ಮಾಡಬೇಕು. ಈ ಹಸಿ ತುಂಬಾ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಹಾಲುಗುಂಬಳಕಾಯಲ್ಲಿ ತುಂಬ ವೆರೈಟಿನ ಮಾಡ್ತಾರೆ. ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದ್ರ ಪಾಯಸ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಲುಗುಂಬಳಕಾಯಿ ಪಾಯಸ ಮಾಡ್ತೀವಲ್ವ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಒಗ್ಗರಣೆನ ನಾನು ಇದಕ್ಕೆ ಹಾಕಿದ್ದೀನಿ. ಇದು ಒಂಚೂರು ನೀರು ಹಾಕ್ತೀನಿ, ಯಾಕೆಂದರೆ ಹೀಗೆ ಮಾಡೋದ್ರಿಂದ ಕಬ್ಬಿಣದ ಅಂಶ ಬಿಟ್ಕೊಳ್ಳುತ್ತೆ ಅಂತ ಹಿಂದಿನವರದ್ದೆಲ್ಲ ನಂಬಿಕೆ. ನಾನು ಅದನ್ನು ನಂಬ್ತೀನಿ. ಹಾಗಾಗಿ ಒಂಚೂರು ನೀರು ಹಾಕಿ ಹಸಿಗೆ ಹಾಕ್ತಾಯಿದ್ದೀನಿ. ನೋಡಿ ಈಗೆಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ಇದಕ್ಕೆ ಕಾಯಿ ತುರಿ ಮತ್ತು ಮೊಸರನ್ನ ಆ್ಯಡ್ ಮಾಡಿದ್ರೆ ಆಯಿತು. ನೋಡಿ ನಾನು ರುಬ್ಬಿಟ್ಕೊಂಡಿರೋ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮೊಸರನ್ನ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಹಾಲುಗುಂಬಳಕಾಯಿ ಹಸಿ ರೆಡಿ ಆಗುತ್ತೆ. ನೋಡಿ ಇವತ್ತು ನಮ್ಮಲ್ಲಿ ಯಾವ್ಯಾವ ಪದಾರ್ಥ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಗ್ರೀನ್ ತಂಬಳಿ, ಇದು ಎಲವರೆಗೆ ಕುಡಿ ತಂಬಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮಾವಿನಕಾಯಿ ಬೂದ್ಗೊಜ್ಜು. ಇದನ್ನು ನಾವು 3 ವಿಧಾನದಲ್ಲಿ ಮಾಡ್ತೀವಿ. ಮಾವಿನಕಾಯಿ ಬೂದ್ಗೊಜ್ಜನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹಾಲುಗುಂಬಳಕಾಯಿ ಹಸಿ, ಇದು ಸ್ಟಾರ್ ಫ್ರೂಟ್ ಸಾಂಬಾರದ ಅಪ್ಪಹುಳಿ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು 4 ರೆಸಿಪಿ ಇವತ್ತು ನಮ್ಮ ಮನೆಯಲ್ಲಿ. ಮೊಸರಂತೂ ಇದ್ದೇ ಇರುತ್ತೆ. ಇದು ಸ್ಟಾರ್ ಫ್ರೂಟ್ ಹತ್ನಪ್ಪಹುಳಿ ಅಂತ ಹೇಳ್ತೀವಿ ನಾವು. ನಾನು ಹಿಂದಿನ ವೀಡಿಯೋದಲ್ಲಿ ಗಾಂಧಾರಿ ಮೆಣಸನ್ನು ಯೂಸ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಸಾಂಬಾರ ಹಾಕಿ ಮಾಡೋದನ್ನು ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಾಲುಗುಂಬಳಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಹಾಲುಗುಂಬಳಕಾಯಿ ಪಲ್ಯ. ನಾನೀಗ ಮೊದಲು ಹಾಲುಗುಂಬಳಕಾಯಿ ಹಸಿನ ತೋರಿಸಿದ್ದೀನಿ. ಈಗ ಹಾಲುಗುಂಬಳಕಾಯಿ ಪಲ್ಯನ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ನೋಡಿ ಹಾಲು ಕುಂಬಳಕಾಯಿ ಆರೋಗ್ಯಕ್ಕೂ ತುಂಬಾ ತಂಪು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಯಾವ ಥರ ಮಸಾಲೆ ಹಾಕಿದ್ರೂ ಅದನ್ನು ಅದ್ರ ಜೊತೆ ಸೇರಿಕೊಂಡು ತುಂಬ ಟೇಸ್ಟಾಗಿರುತ್ತೆ. ನೋಡಿ ಈಗ ಮೊದಲು ಹಾಲು ಕುಂಬಳಕಾಯಿನ ಫಸ್ಟ್ ತೋರಿಸಿದ್ದೀನಲ್ವ ಹೇಗಿದೆ ಅಂತ. ಈಗ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ 1-2 ಸ್ಪೂನ್ ಎಣ್ಣೆ ಹಾಕಿದ್ರೆ ಆಯಿತು. ಹಾಗೆ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕೋ ರೀತಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಇಂಗು ಇವಿಷ್ಟನ್ನು ಹಾಕ್ಕೊಳ್ಬೇಕು. ನೋಡಿ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂಚೂರು ಫ್ರೈ ಮಾಡಿಕೊಂಡು ಈಗ ಒಂಚೂರು ಇಂಗು ಮತ್ತು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿ ಇದು ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮ್ಮ ಮನೆಯಲ್ಲಿ ಹಿಂದಿನ ಸಾರಿ ತುಂಬಾ ಬಿಟ್ಟಿತ್ತು. ಈ ಸರಿ ನಾನು ಹಾಕಿರೋದು ಬಿಟ್ಟಿಲ್ಲ, ಚೆನ್ನಾಗಾಗಿಲ್ಲ. ಅಲ್ಲಿ ನಾಲ್ಗೆ ಸೌತೆ, ಮುಂಬೈ ಸೌತೆ ಮತ್ತು ಅದನ್ನೆಲ್ಲ ಹಾಕಿಬಿಟ್ಟಿದ್ದಾನಲ್ವ, ಹಾಗಾಗಿ ಈಗ ಅದು ಬಿಟ್ಟಿಲ್ಲ. ಈಗ ನೋಡಿ ಅರಿಶಿಣ ಹಾಕ್ತಾಯಿದ್ದೀನಿ. ನೆಲ್ಗೆ ಸೌತೆ ಅಂದರೆ ಸೀಮೆ ಬದನೆಕಾಯಿ ಅಂತಲೂ ಹೇಳ್ತಾರಲ್ವ, ನನಗೆ ಆ ಹೆಸರು ಗೊತ್ತಿರಲಿಲ್ಲ, ನಮ್ಮ ಅತ್ತಿಗೆ ಹೇಳಿದ್ರು. ನೋಡಿ ಅದನ್ನ ಅಲ್ಲಿ ಹಾಕಿದ್ದೆ. ಈ ಸರಿ ಹಾಲು ಕುಂಬಳಕಾಯಿ ಆಗಿಲ್ಲ. ನೋಡಿ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು. ಇದಕ್ಕೇನು ತುಂಬ ಎಣ್ಣೆ ಬೇಕು ಅಂತ ಇಲ್ಲ, ಯಾಕೆಂದರೆ ಈ ಹಾಲು ಕುಂಬಳಕಾಯಿ ನೀರು ಒಡ್ಕೊಂಡು ಬಿಡುತ್ತೆ. ನಾವು ಡ್ರೈ ಪಲ್ಯಕ್ಕಾದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೋದು. ನೋಡಿ ಈಗ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಪೀಸನ್ನು ಇದನ್ನೇ ಹಾಕ್ತಾಯಿದ್ದೀನಿ. ಈಗ ಇದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ತುಂಬ ಈಸಿ ರೆಸಿಪಿ, ನೀವು ನೋಡ್ತಾ ಇರ್ಬೋದು. ನಾನು ನನ್ನ ಚಾನಲಲ್ಲಿ ಹಾಕೋ ರೆಸಿಪಿಗಳೆಲ್ಲ ತುಂಬ ಬೇಗ ಆಗುವಂಥದ್ದು. ಒಂದು 5 ನಿಮಿಷ 10 ನಿಮಿಷದೊಳಗೆ ಆಗುತ್ತೆ. ತುಂಬ ಬೇಗ ಆಗುವಂಥ ರೆಸಿಪಿಗಳನ್ನೇ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಚಿಟಿಕೆ ಬೆಲ್ಲ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದು ಒಂಥರ ಸೌಳು ಅಡಗತ್ತೆ ಅಂತ. ನಮ್ಮ ಕಡೆ ಎಲ್ಲ ರೆಸಿಪಿಗೂ ನಾವು ಹವ್ಯಕರು ಒಂದು ಚೂರು ಬೆಲ್ಲ ಹಾಕ್ತೀವಿ. ಚೂರು ಅಂದರೆ ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಹಾಕ್ತೀವಿ. ನೋಡಿ ಇದು ಒಂದು ಚೂರು ಟೇಸ್ಟ್ ಬೇರೆ ಕೊಡುತ್ತೆ ನಾವು ಬೆಲ್ಲ ಹಾಕಿದ್ರೆ. ಹಾಗೆ ಇದು ವಾಟೆ ಹುಳಿ ಪುಡಿ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಮರಿಗೆ ಗೊಜ್ಜು ಮಾಡೋ ಮರಿಗೆ ಇದೆಯಲ್ಲ, ನಾನು ಹಿಂದೆ ಮರಿಗೆ ಗೊಜ್ಜು ಇದನ್ನಲ್ಲೇ ಮಾಡಿದ್ದು. ಮತ್ತು ಎಲ್ಲ ಇದಕ್ಕೂ ಗಾಂಧಾರಿ ಮೆಣಸನ್ನು ನಾನು ಇದರೊಳಗೆ ಹರ್ಕೊಳ್ಳೋದು ನಮ್ಮ ಮನೆಯಲ್ಲಿ. ಇದು ಅರಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಬೆಳ್ಳುಳ್ಳಿ ಯಾವುದೇ ಐಟಮ್ ಬೇಕಾದರೂ ಜಜ್ಜು ಅಂತ ಐಟಮ್ಸ್ನೆಲ್ಲ ನಾನು ಇದರೊಳಗೆ ಮಾಡೋದು. ಮತ್ತು ನಮ್ಮ ಮನೆಯಲ್ಲಿ ಮರಿಗೆ ಗೊಜ್ಜನ್ನು ನಾವು ಇದರೊಳಗೆ ಮಾಡ್ತೀವಿ. ನೋಡಿ ಇದನ್ನು ಕೆಳಗಡೆ ಇಟ್ಕೊಂಡು ಗಟ್ಟಿಯಾಗಿ ಹರ್ಕೊಳ್ತಾ ಇದ್ದೀನಿ, ಮೇಲ್ಗಡೆ ಇಟ್ಟು ಅರಿಯೋಕ್ಕೆ ಬರೋದಿಲ್ವಲ್ಲ, ಹಾಗಾಗಿ. ನೋಡಿ ಈಗ ಇದನ್ನು ಗಾಂಧಾರಿ ಮೆಣಸು, ಉಪ್ಪು ನಾನು ಇದರೊಳಗೆ ಅರೆದುಕೊಂಡು ಈಗ ಇದರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇದಕ್ಕೆ ನೀರೇನು ಹಾಕೋ ಅಗತ್ಯ ಇಲ್ಲ. ಈ ಹಾಲು ಕುಂಬಳಕಾಯಿ ಉಪ್ಪು ಹುಳಿ ಖಾರ ಎಲ್ಲ ಬಿದ್ದ ತಕ್ಷಣ ಅದು ನೀರಾಗಿಬಿಡತ್ತೆ ತನ್ನರೆ, ಮತ್ತು ಬೇಗನೂ ಬೆಂದ್ಬಿಡತ್ತೆ. ತುಂಬ ಹೊತ್ತೇನು ಬೇಯಿಸೋ ಅಗತ್ಯನೂ ಇಲ್ಲ. ಈಗ ನೋಡಿ ಮರಿಗೆಲಿರೋ ಗಾಂಧಾರಿ ಮೆಣಸಿನ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟು ಮಾಡೋಷ್ಟೊತ್ತಿಗೆ ಇದು ಬೆಂದ್ಬಿಟ್ಟಿದೆ ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಇದಕ್ಕೆ ನಾವು ಕಾಯಿ ತುರಿ ಆ್ಯಡ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿ. ಯಾಕೆಂದರೆ ಕೆಲವು ಹೊತ್ತು ಬೇಸಿಗೆ ಹೀಗೆಲ್ಲ ಆಗಿಬಿಟ್ರೆ ಹಳಸೋಗ್ಬಿಡುತ್ತೆ. ಹಾಗಾಗಿ ನಾವು ಕಾಯಿ ತುರಿನ ಒಂದು 5 ನಿಮಿಷ ಮೊದಲೇ ಹಾಕಿ 1-2 ನಿಮಿಷ ಫ್ರೈ ಮಾಡ್ತೀವಿ ಅದನ್ನು. ನಂತರ ಆಗ ಕಾಯಿ ಸುಳಿನ ಸ್ವಲ್ಪ ಬಿಸಿ ಆಗುತ್ತೆ, ಹಾಗಾಗಿ ಹೊರಗಡೆ ಇಟ್ಟರು ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯ, ತುಂಬ ರುಚಿಯಾಗಿರುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ನಾನು ತುಂಬ ಪಲ್ಯಗಳನ್ನು ತೋರಿಸ್ತೀನಿ, ಮತ್ತು ಎಲ್ಲ ತರಕಾರಿನಲ್ಲೂ 3 ವೆರೈಟಿ ಪಲ್ಯಗಳನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮಲ್ಲಿ ಪಲ್ಯ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ನಾವು, ಪ್ರತಿದಿನವೂ ನಮಗೆ ಇದ್ದರೆ ತುಂಬಾ ಖುಷಿಯಾಗತ್ತೆ. ಈ ನೋಡಿ ಕೊನೆಯಲ್ಲಿ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ, ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈರುಳ್ಳಿ. ಈಗೆಲ್ಲನೂ ಮಿಕ್ಸ್ ಮಾಡಿ ಆಯಿತು. ಈಗ ನಮ್ಮ ಪಲ್ಯ ರೆಡಿಯಾಗಿದೆ. ಇವತ್ತು ನಮ್ಮ ಮನೆಯಲ್ಲಿ 2 ರೆಸಿಪಿ, ಯಾಕೆಂದರೆ ನಾವು ಎಲ್ಲರೂ ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಇವತ್ತು 2 ರೆಸಿಪಿನ ಮಾಡಿದ್ದೀವಿ. ಇಲ್ಲಾಂದರೆ 3 ಮಾಡ್ತಿದ್ವಿ. ಇದು ನೋಡಿ ಬೂತ್ಗೊಜ್ಜಲ್ಲಿ ನಾನು 3 ವಿಧದಲ್ಲಿ ಮಾಡ್ತೀನಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ 3 ವಿಧಾನನೂ. ಎಲ್ಲರೂ ಒಂದೇ ಥರ ಮಾಡ್ತಾರೆ, ನಾನು ಇದರಲ್ಲಿ 3 ವಿಧ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್.